ನೀಡಿ ಇಡೀ ಕುಲದ ಮನ ಪರಿವರ್ತನೆಯನ್ನ ಮಾಡಿದಂತಹ ಜಗಜ್ಯೋತಿಯಾದಂತಹ ಜಗಜ್ಯೋತಿ ಬಸವೇಶ್ವರರ ಬಸವ ಜಯಂತಿಯ ಆಚರಣೆಯ ಈ ಸುಸಂದರ್ಭಕ್ಕೆ ಆಗಮಿಸಿದ ಸರ್ವರಿಗೂ ಕೂಡ ನಮ್ಮ ನಮನಗಳು. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪೂಜ್ಯ ಗುರುವರ್ಯರು, ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳು, ಸಚಿವರುಗಳು, ಗಣ್ಯರು ಸರ್ವರಿಗೂ ಕೂಡ ಜೋರು. ಎಲ್ಲರಿಗೂ ನಮಸ್ಕಾರ. ಕಾಯಕವೇ ಕೈಲಾಸ ಸ್ವಾಗತ ಕೋರುತ್ತೇನೆ. ಮೇಡಮ್ ಒಂದು ನಿಮಿಷ ತಡೀರಿ. ಇದೇ ಬೆಸ್ಟ್. ಮುಂದೆ ಎತ್ತುಬಾಟ ಬರ್ರಿ, ಆರಾಮ ಇಲ್ಲೇ ಸಿಗುತ್ತೆ. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ CN ಮಂಜೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಡೈರೆಕ್ಟರ್ ಕನ್ನಡ ಕಲ್ಚರ್ ಮಂಜುನಾಥ್ ಸ್ವಾಮಿ ಅವರಿಗೂ ಸ್ವಾಗತ ಕೋರುತ್ತೇನೆ. ಇಲ್ಲಿರುವ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಸಹ ಜಿಲ್ಲಾಡಳಿತ ಉದ್ಧರಿಸುವ ಕಾರ್ಯ ಮಾಡಿದಂತಹ ಪುಣ್ಯ ಪುರುಷರ ಬಸವ ಜಯಂತಿಯ ಆಚರಣೆ ಇನ್ನೀಗ ಪರಜ್ಯೋತಿ ಸ್ವರೂಪವಾದ ದೀಪವನ್ನ ಬೆಳಗುವ ಮುಖೇನ ಉದ್ಘಾಟನೆಯಾಗ್ತಾ ಇದೆ. ತನಗೆ ನೋವುಂಟು ಮಾಡಿದವ್ರನ್ನ ದ್ವೇಷ ಭಾವನೆಯಿಂದ ಇವ್ರು ಯಾರೂ ನೋಡಲಿಲ್ಲ. ನಮಗೆ ಯಾರಾದರೂ ತಿರುಗಿಕೊಂಡು ನೋಡಿದ್ರೆ ಗುರುಗಟ್ಟುಕೊಂಡು ಮಾರ್ಯ. ಯಾರು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ಯಾರು ಸಮಾನತೆಯನ್ನು ಬಯಸ್ತಾರೆ, ಸಮಾಜ ಬಳಸಿ ಬಸವ ತತ್ವವನ್ನು, ಲಿಂಗಾಯತ ಧರ್ಮವನ್ನು ಬಲಪಡಿಸೋದ್ರ ಜೊತೆಗೆ ಎಲ್ಲ ಜನರು ಲಿಂಗಾಯತ ಧರ್ಮಕ್ಕೆ ಆಕರ್ಷಿಸುವಂತೆ ಮಾಡುವ ಅನುಯಾಯಿ. ನಾನು ಖಂಡಿತವಾಗಿ ಬಸವನ ಅನುಯಾಯಿ. ಸಿದ್ದರಾಮಯ್ಯರು ಖಂಡಿತವಾಗಿ ಬಸವನ ಅನುಯಾಯಿ. ನೀವು ಯಾರಿದ್ದೀರ ಏನು ರಾಜ್ಯ ಮತ್ತು ಜನರ ಅಭಿವೃದ್ಧಿಗೆ ಬಳಸದ ಹೊರತು ಅನ್ಯರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಬಿಜ್ಜಳ ಮಹಾರಾಜ ಒಂದು ನಿಧಿಯನ್ನು ಕಂಡುಕೊಟ್ರೆ ನಿನಗೆ ಎಲ್ಲ ಸಂಘಟನೆಗಳು ಸೇರಿಸಿ ಮೀಟಿಂಗ್ ಮಾಡಬೇಕು. ಎಲ್ಲರೂ ಒಟ್ಟಾಗಿ ದೊಡ್ಡ ಜಾತ್ರೆ ನಿಂತಿನಲ್ಲಿ ಒಂದು ಪ್ರೊಸೆಷನ್ ತೆಗಿಬೇಕು. ಅಲ್ಲಿ ಬಸವನ ವಿಚಾರಗಳು, ಅವರೆಲ್ಲ ಅಲ್ಲಿಂದ ಬಂದ ಬಸವ ಅನುಯಾಯಿಗಳೇ. ಸಿದ್ದಪ್ಪಾಜಿ, ರಾಜಪ್ಪಾಜಿ, ಮಂಟೇಸ್ವಾಮಿ ಅವರೆಲ್ಲ ಸುಧಾರಕರೇ. ಮಾದೇಶ್ವರ ಇಲ್ಲಿ ಹೊನಗುಂದಾದ ಮಾನ್ಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶಪ್ಪನವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹರೀಶ್ ಗೌಡ್ರೆ ಹಾಗೂ ಇನ್ನೋರ್ವ ಮಿತ್ರರು, ಹುನಗುಂದದ ಶಾಸಕರು ಆದಂಥ ವಿಜಯಾನಂದ ಕಾಶಪ್ಪನವರೇ, ನಮಗೆ ಪ್ರೇರಣೆ ಶಕ್ತಿ ಆಗುತ್ತೆ. ಅಂತ ಒಂದು ಮಹಾತ್ಮನ ಜನ್ಮ ದಿನಾಚರಣೆಯಿಂದ ಮೈಸೂರಿನಲ್ಲಿ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಯಾರೂ ಆ ಕೆಲಸವನ್ನ ಮಾಡಲಿಲ್ಲ. ಈ ಕೆಲಸವನ್ನ ಮಾಡೋದ್ರ ಮುಖಾಂತರ ಬಸವ ಜಯಂತಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಬೇಕು. ಬೇರೆ ಇದು ಒಂದು ಎಲ್ಲ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ಸಮಾಜದೊಳಗೆ, ದಲಿತರಿಗೆ ಒಂದು ಅಡಿಪಾಯವನ್ನು ಹಾಕಿದಂಥ ಮೊಟ್ಟ ಮೊದಲನೇ ನಾಯಕ ಬಳಗದ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಮಾಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮತ್ತು